ನಮಸ್ತೆ ಎಲ್ಲರಿಗೂ. ಇವತ್ತು ಒಂದು ಸ್ಪೆಷಲ್ ಡೇ ಬಿಕಾಸ್ ನಮ್ಮ ಕನ್ನಡ ಚಾನಲ್ನಲ್ಲಿ ಫಾಲೋವರ್ಸು 200K ಫಾಲೋವರ್ಸ್ ಆಗಿದ್ದಾರೆ. ಅಂದರೆ 2 ಲಕ್ಷ ಜನ ಕನ್ನಡದವರು ನನ್ನ ಕನ್ನಡ ಚಾನಲನ್ನು ಫಾಲೋ ಮಾಡ್ತಾ ಇದ್ದಾರೆ. ನಾನು ಎಲ್ಲ ಈ ಕನ್ನಡ ಜನತೆಗೆ ಚಿರಋಣಿ. ಇಷ್ಟೊಂದು ಪ್ರೋತ್ಸಾಹ, ಇಷ್ಟೊಂದು ಪ್ರೀತಿ, ಇಷ್ಟೊಂದು ನಮಗೆ ಎವ್ರಿ ಟೈಮ್ ಎಂಕರೇಜ್ಮೆಂಟ್ ಕೊಟ್ಟಿರೋದಕ್ಕೆ. ಇವತ್ತು ನಮ್ಮಲ್ಲಿ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇವರು ನಮ್ಮ ಹಾಸ್ಪಿಟಲ್ನಲ್ಲಿ 9 ವರ್ಷದ ಕೆಳಗಡೆ ಹುಟ್ಟಿದ್ದು. ಇವರಮ್ಮ ಇವಳು ಹುಟ್ಟೋಕ್ಕಿಂತ ಮುಂಚೆ 2.5 ತಿಂಗಳು ನಮ್ಮ ಹಾಸ್ಪಿಟ್ಲಲ್ಲಿ ಅಡ್ಮಿಷನ್ ಆಗಿದ್ರು. ಆಮೇಲೆ ಇವಳು ಹುಟ್ಟಿದಾಗ 840 ಗ್ರಾಮ್ ಇದ್ಲು, ಅಂದರೆ 1 kgಗಿಂತ ಕಡಿಮೆ ಇದ್ಲು. ಮತ್ತು ಇವಳು NICUನಲ್ಲಿ 2 ತಿಂಗಳು ಇದ್ದುಬಿಟ್ಟು ಆಮೇಲೆ ಇವಾಗ ಈ ರೀತಿಯಾಗಿ ಹೆಲ್ತಿಯಾಗಿ ಆಗಿದ್ದಾಳೆ. ಸೊ ಎಷ್ಟೊಂದು ಜನ ನಮ್ಮ ಫಾಲೋವರ್ಸ್ ಕೇಳ್ತಾರೆ, ನಿಮ್ಗೆ ಎಷ್ಟು ಎನರ್ಜಿ ಎಲ್ಲ ಹೇಗೆ ಬರುತ್ತೆ, ಇಷ್ಟೆಲ್ಲ ಹೇಗೆ ನೀವು ಡೈಲಿ ಮಾಡ್ತೀರಾ ಅಂತ. ಸೊ ನಮ್ಮ ಮೋಟಿವೇಶನ್ಗೆ ದಿಸ್ ಇಸ್ ಒನ್ ಆಫ್ ದಿ ಎಕ್ಸಾಂಪಲ್. ಬಿಕಾಸ್ ಸೊ ಇವತ್ತು ಇದು ಕೋಇನ್ಸಿಡೆನ್ಸ್. ಇದು ಇವರಮ್ಮ ಇವರಪ್ಪ ಇವಳನ್ನ ತೋರಿಸ್ಲಿಕ್ಕಂತಾನೆ ಆಲ್ಮೋಸ್ಟ್ ಒಂದು 350 ಕಿಲೋಮೀಟ್ರಿಂದ ಜಸ್ಟ್ ಎವ್ರಿ ಇಯರ್ ಬರ್ತಾರೆ ಅವರು ಪಾಪುನ ನಮಗೆ ತೋರಿಸ್ಲಿಕ್ಕೆ. ಸೊ ನಮ್ಮ ಟೀಮು ಎಸ್ಪೆಷಲಿ ನಮ್ಮ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಸಂಜಯ್ ಅವ್ರಿಗೆ, ಮತ್ತು ನಮ್ಮ ಎಲ್ಲ ಡಾಕ್ಟರ್ಸು, ನಮ್ಮ ಸ್ಟಾಫು ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮನ. ಯಾಕಂದರೆ ಅವರಿಲ್ಲದೆ ನಾವೇನೂ ಮಾಡೋಕ್ಕಾಗಲ್ಲ. ಆಮೇಲೆ ಇವತ್ತು ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ನಾನು ಮಾಡ್ತೀನಿ. ನಾವು ಹೋದ ಸತಿ 100K ಫಾಲೋವರ್ಸ್ ಆದಾಗ ಒಂದು ಚಾರಿಟಬಲ್ IVFನ ನಾವು ಮಾಡಿದ್ವಿ. ಅದರಲ್ಲಿ ಇಲ್ಲಿವರೆಗೆ ನಾವು 25 ಕೇಸ್ ಮಾಡಿದ್ದೀವಿ. ಅದರಲ್ಲಿ 15 ಕೇಸ್ ನಮಗೆ ಪಾಸಿಟಿವ್ ಆಗಿ ಬಂದಿದೆ. ಸೊ ಇಷ್ಟು ಒಳ್ಳೆ ರಿಸಲ್ಟ್ ಬಂದಿರೋದು ನಮಗೆ ತುಂಬಾ ಖುಷಿ ಕೊಟ್ಟಿದೆ. ನಮ್ಮ ಟೀಮ್ ಅವ್ರಿಗೆ, ಎಸ್ಪೆಷಲಿ ನಮ್ಮ ಎಂಬ್ರಿಯಾಲಜಿಸ್ಟು ಮತ್ತು ನಮ್ಮ ಡಾಕ್ಟರ್ಸು. ಸೊ ಅವ್ರನ್ನ ನಾವು ಕೇರ್ ತೊಗೊಂಡು, ಅಂದರೆ ಅವರು ಚಾರಿಟಬಲ್ ಅಂತ ಹೇಳಿ ನಾವು ಯಾವುದೇ ಥರದ್ದು ಅವ್ರಿಗೆ ಕಾಂಪ್ರಮೈಸ್ ಕೇರ್ನಲ್ಲಿ ಏನೂ ಇಲ್ಲ. ಸೊ ಅದೇ ರೀತಿ ಇವತ್ತು ಸಂಜಯ್ ಸರ್ ಅವರು ಹೇಳ್ತಾರೆ ಒಂದು ಮತ್ತೆ ತಿರ್ಗಾ ಅದನ್ನೇ ಮಾಡೋಣ ಅಂತ. ಸೊ 200K ಫಾಲೋವರ್ಸ್ ಆಗಿರೋದಕ್ಕೆ ಚಾರಿಟಬಲ್ IVFನಲ್ಲಿ ಮತ್ತೆ ತಿರ್ಗಾ ನಾವು ಕೇಸಸ್ನ ತೊಗೊತೀವಿ. ಅದು 8ನೇ ತಾರೀಕು ಜೂನ್ಗೆ ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ನಾವು 10 ಕೇಸ್ನ 95,000ಅಲ್ಲಿ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ನಮ್ಮ ಎಲ್ಲ ಜನತೆಗೆ ಇದರಿಂದ ಹೆಲ್ಪ್ ಆಗಲಿ ಅಂತ. ಸೊ ಎಲ್ಲರಿಗೂ ತುಂಬಾ ಧನ್ಯವಾದ. ವೆರಿ ವೆರಿ ಗ್ರೇಟ್ಫುಲ್. ಇವತ್ತು ನಮ್ಮ ಚೀಫ್ ಗೆಸ್ಟ್ ಅವರು ಕೇಕ್ ಕಟ್ ಮಾಡ್ತಾರೆ. ಸೊ